ಫ್ರೆಂಡ್ಸ ನೋಡ್ರಿ 16 ಜನವರಿ 2024 ಇವತ್ತು ತೊಗೊಂಬಂದಾರ ಬಿಲ್ಲು ನೋಡ್ರಿ. ಈ ಥರ ಒರಿಜಿನಲ್ ಬಿಲ್ ಕೊಡ್ತಾರೆ ಈ ಸೈಡ. ನಮ್ಮ ಊರಾಗ ಏನಾದರೂ ತೊಗೊಂಡ್ರೆ ಈ ಥರ ಒರಿಜಿನಲ್ ಪೌತಿ ಕೊಡಂಗಿಲ್ಲ ರೀ. ಇದು 3.5 ತೊಲೆ ಅದಾವೆ ರೀ ಫ್ರೆಂಡ್ಸ. ಗೆಜ್ಜೆ 3.5 ತೊಲೆ ಅದಾವ. 3.5 ತೊಲೆಗೆ 1960 ರೂಪಾಯಿ. ಅವರು ಜಾಸ್ತಿ ರೇಟ್ ಹಚ್ಚಿಲ್ಲ ರೀ ಫ್ರೆಂಡ್ಸ, ಯಜಮಾನ್ರು ಅದಾರಲ್ಲ, ಹಾಗಾಗಿ ಅವ್ರು ಬಿದ್ದ ರೇಟನೇ ಹಚ್ಚಾರ. ಬಿದ್ದ ರೇಟನೇ ನಮಗೂ ಕೊಟ್ಟಾರ. ಟ್ಯಾಕ್ಸ್ ಅದು ಏನೋ ಜ್ಯೇಷ್ಠ ಅದೇನೋ ಕೂಡ ಇದ್ರೊಳಗೆ ಹಚ್ಚಿಲ್ಲ ಅಂತ ಹೇಳಿದ್ರು ಯಜಮಾನ್ರು. 1960 ರೂಪಾಯಿ ಅಂದರೆ 2000 ರೂಪಾಯಿ ಬಿತ್ತು ರೀ ಇವು ಕಾಲು ಗೆಜ್ಜೆಗೆ. ಇದು ಓಲ್ಡ್ ಸಿಲ್ವರ್ ಲೆಸ್ ಅಂತ. ಓಲ್ಡ್ ಸಿಲ್ವರ್ ಅಂದ್ರೆ ನಾ ಬೆಳಗ್ಗೆ ಅದೇನು ಚಾಟ ಚೂರ ಕೊಟ್ಟಿದ್ದು ನೋಡ್ರಪ್ಪ, ಹಂಗೆ ಅನ್ನಿಸ್ಲಿಲ್ಲ ನನಗೆ. ಇಷ್ಟ ಅದಾವ ಅನಿಸಿತು. ಹಳೆ ಬೆಳ್ಳಿನೇ 2915 ರೂಪಾಯಿ ಆಗೈತಿ. ಸೊ ಇದು ಹಳೆ ಬೆಳ್ಳಿದ್ರೊಳಗನೆ ಇವು ಹೊಸವು ಬಂದಂಗೆ ಅದು ರೀ. 1960 ರೂಪಾಯಿ ಅದ್ರಾಗ ಕೊಟ್ಟು ಉಳಿದಿದ್ದು 955 ರೂಪಾಯಿ ಒಳೆ ಬಂದಾವ ನೋಡ್ರಿ. ಹೆಚ್ಚಿಗೇನು ಬಿದ್ದಿಲ್ಲ ಯಜಮಾನ್ರಿಗೆ ಕೈಲೇ. ನಾನು ಎಲ್ಲ ತೆಗೆದಿಟ್ಟಿದ್ನೆಲ್ಲ. ಮತ್ತು ಸಣ್ಣ ಕಾಲು ಗೆಜ್ಜೆ ಅದು ಏನಂತೀರಿ, ಗೆಜ್ಜಿದು ಒಂದೊಂದು ಎಳೆನೂ ಕೂಡ ಬಿಚ್ಚಿತ್ತಂದ್ರೂ ಅದನ್ನು ತೆಗೆದು ಇಟ್ಟಿದ್ದೆ ನಾನು. ಸುಮಾರು ವರ್ಷಗಳಿಂದ ಎಲ್ಲ ಜಮಾ ಮಾಡಿದ್ದೆ ನಾನು. ಹಾಗಾಗಿ ಈಗ ಅದು ನೋಡಿರಿ, ಈ ಟೈಮಿಗೆ ನಮಗೆ ಕೈ ಆಸರಾತ ಅಂತ ಹೇಳ್ಬೋದು ನೋಡಿರಿ. ಇಷ್ಟು ಬಿದ್ದೈತೆ ನೋಡಿರಿ ಸದ್ಯಕ್ಕೆ ಇವಕ್ಕೆ. ಮತ್ತು ನೀವು ಕೇಳ್ತಿರ್ತೀರಿ ಹಂಗಂತೇಳಿ 3.5 ತೊಲೆ ಅದಾವು. ನಮ್ಗೆ ಅವರು ಅಲ್ಲಿ ಅವ್ರಿಗೆ ಬಿದ್ದ ರೇಟನೇ ಹಚ್ಕೊಟ್ಟಾರ. ಜಾಸ್ತಿ ತೊಗೊಂಡಿಲ್ಲ ಮ್ಯಾಗಿಂದು, ಹೋಲ್ಸೇಲ್ ರೇಟ ಹಚ್ಕೊಟ್ಟಾರಂತ. ಇದಿಷ್ಟು ಹಳೆ ಬೆಳ್ಳಿದು. ಅದು ಹೋಗಿ ಇಷ್ಟು ಬಂದೈತೆ ನೋಡಿರಿ, 955 ರೂಪಾಯಿ ಬಂದೈತಿ. ಕಾಲ್ಗೆಜ್ಜೆ ಡಿಸೈನು ನಿಮ್ಗೆ ತೋರಿಸ್ತೀನಿ. ಈ ಥರ ಇದು ಫುಲ್ ಪ್ಯಾಕನೇ ಐತ್ರಿ ಫ್ರೆಂಡ್ಸ. ಇದು ನೋಡಿರಿ ಯಜಮಾನ್ರು ಇದನ್ನು ಹಾಕ್ಯಾರ ಕಾಸ್ನಿ. ಸೊ ಊರಿಗೆ ಹೋದಾಗ ಹಂಗೆ ಮಾಡ್ಬೇಡ್ದಪ್ಪಾಜಿ, ಹೊಡಿತೋಣಪ್ಪಿಲ್ಲ. ನೀ ಕ್ಯಾಮ್ರಾ ಆನ್ ಮಾಡ್ದ, ನೀ ಭಾಳ ನಾಟಕ ಮಾಡತ್ತೀನಿ ನೀನು ಅಲ್ಲಿ ಕಡೆಗೆ. ನೀನು ಏನು ಮಾಡಕತ್ತಿ ಅಂದ್ರೆ ರೊಕ್ಕದ ಮ್ಯಾಗ ಹಂಗೆ ಆಡಬಾರ್ದು. ಇಡು ನೋಡ್ರಿ, ಈ ಥರ ಗೆಜ್ಜೆ ಅದ ಡಿಸೈನ್ ಬಂದೈತಿ. ಇದು ಗಂಡು ಮಕ್ಳಿಗೆ ಆಗಲಿ ಹೆಣ್ಣು ಹುಡುಗರಾಗಲಿ ಚಂದ ಕಾಣಿಸ್ತಾವ್ರಿ. ಇವು ಥರ ಈಗ ಫ್ಯಾನ್ಸಿ ಬಂದವ್ರಿ ಫ್ರೆಂಡ್ಸ ಇವು. ಸೊ 2 ಗಂಡು ಮಕ್ಳಾಗಿರೋದ್ರಿಂದ ಮತ್ತು ಒಂದು ಸ್ವಲ್ಪ ದಿನ ಭಾಳ ದಿನ ಹಾಕಲಿ ಅಂಥೇಳಿ ದೊಡ್ಡ ಸೈಜನ್ನೇ ತಂದಾರ್ರಿ ಯಜಮಾನ್ರು. ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗದಾವು ಡಿಸೈನ. ಕಮೆಂಟ್ ಮಾಡಿ ಹೇಳ್ರಿ. ಲಾಕ್ ಸಿಸ್ಟಮ್ ಅದಾವ್ರಿ ಫ್ರೆಂಡ್ಸ. ಇವು ಅಗಲ್ ಮಾಡಿ ಒಳಗೆ ಹಾಕೋದು. ಬಟ್ ಇವು ಸಣ್ಣ ಮಾಡೋಕ್ಕೆ ಬರಲ್ಲ. ಎಷ್ಟು ಸೈಜ್ ಐತೆ ಅಷ್ಟೇ. ಎಷ್ಟು ಒಂದು 2-2.5 ವರ್ಷದೊಳಗೂ ಯೂಸ್ ಮಾಡ್ಬೋದು ನೋಡಿರಿ. ಈ ಥರ ನಮ್ಮ ಸಣ್ಣ ಪುಟಾಣಿಗೆ ಇವಾಗ ಅವನಿಗೆ ತೊಗೊಂಬಂದೈತಿ ನೋಡಿರಿ. ಇದನ್ನು ನೋಡಿದ್ರಲ್ರಿ. ನೋಡಿರಿ ಫ್ರೆಂಡ್ಸ, ನಾಳೆಗೆ ಊರಿಗೆ ಹೋಯಕ್ಕೆ ಮತ್ತು ಅಲ್ಲೆಲ್ಲ ಇಳಿದು ತರೋದಾಗಲ್ಲ. ಯಜಮಾನ್ರು ನಮ್ಮ ಜೊತೆಗೆ ಬರೋಕತ್ತಿಲ್ಲ, ನಾವೇ ಹೊರಟಿದ್ದೀವಿ ಅವ ಮಕ್ಕಳು. ಅದಕ್ಕಂತೇಳಿ ಮತ್ತೆಲ್ಲ ಇಲ್ಲೇ ತೊಗೊಂಬಂದ್ಬಿಟ್ಟೆ ನಾನು. ಸೊ ಬಿಸ್ಕಿಟ್, ಚಿಪ್ಸ್, ಮಕ್ಕಳಿಗೆ ಚಾಕ್ಲೇಟ್ಸ್, ಬಿಸ್ಕಿಟ್, ಚಕ್ಲಿ. ನನ್ನ ಮಗಳಿಗೆ, ನನ್ನ ತಂಗಿಗೆ ಇವು ಚಿಪ್ಸ್ ಭಾಳ ಇಷ್ಟ ಹಾಕವ್ರಿ. ಅದಕ್ಕಂತೇಳಿ ಆಕಿಗೆ ತೊಗೊಂಬಂದಿನಿ. 1-2 ತಿನ್ನಲಕ್ಕ. ಚಾಕ್ಲೇಟ್ ಅದೆಲ್ಲ ಇಷ್ಟು ತೊಗೊಂಬಂದಿನಿ ನೋಡ್ರಿಪ್ಪ. ಇದಿಷ್ಟು ಕಾಣಕತ್ತೈತಿ, ನಿಮ್ಗೆ ಅನಿಸುತ್ತೋ ಇಲ್ಲೋ 2,500 ರೂಪಾಯ್ದು ಐತೆ ನೋಡ್ರಿ ಇದು. ಚಕ್ಲಿ 1-2-3 ನಮೂನಿ, ಬಿಸ್ಕಿಟ್, ಚಾಕ್ಲೇಟ, ಕುರ್ಕುರಿ ಇಷ್ಟ ನೋಡ್ರಿ. ಮತ್ತೇನು ಇಲ್ಲ ಇದ್ರೊಳಗೆ ಬೇರೆ. ಏನರಪ್ಪ ಎಲ್ಲ ಸದ್ಯಕ್ಕೆ ರೊಕ್ಕ ಭಾಳ, ಸಾಮಾನು ಕಡಿಮೆ. ಹಂಗಾನೆ ಫ್ರೆಂಡ್ಸ, ನಾವು ಮನ್ಯಾಗ ಏನಿದ್ರು ಹೆಂಗಿದ್ರು ಯೂಸ್ ಮಾಡಿ ಇದ್ದು ಬಿಡ್ತೀವಿ. ಏನಿದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಯಾವ ಊರಿಗಾರ ಹೋಗ್ಬೇಕು ಬರಬೇಕಪ್ಪ ಅಂತಂದ್ರೆ ಏನಂತಂದ್ರೆ ಸ್ವಲ್ಪ ಶಿಸ್ತಾಗಿ ಹೋಗ್ಬೇಕು ಬರ್ಬೇಕನ್ನಂಗೆ ಅನ್ಸುತ್ತದು. ಯಾವುದೇ ಊರು ಇರಲಕ್ಕ, ತವ್ರ ಮನೆ ಇರಲಕ್ಕ ಮತ್ತು ಬೇರೆ ಊರೂ ಇರಲಕ್ಕ, ಚೂರು ಬಟ್ಟೆ ಗಿಟ್ಟೆ ಎಲ್ಲ ಶಿಸ್ತಾಗಿ ಉಟ್ಕೊಂಡು ಹೋಗ್ಬೇಕಂತ ಅನಿಸ್ತೈತಿ. ಸೊ ನನ್ನ ಹತ್ರ ಬಾಡಿ ವೇರ್ ಇರಲಿಲ್ಲ ರೀ ಫ್ರೆಂಡ್ಸ್. ಹಂಗಂತೇಳಿ ಇದೊಂದು ಮತ್ತು ಇದೊಂದು, ಇವು 2 ಕಲರ್ ಇದೆ ಫಸ್ಟ್ ಟೈಮ. ಯಾವಾಗಲೂ ರೆಡ್ ಆ್ಯಂಡ್ ವೈಟ್, ಕ್ರೀಮ, ಚಾಕ್ಲೇಟ್ ಇದೇ ಥರ ತರ್ತಿದ್ದೆ. ಈ ಸರಿ ಇವೆರಡು ಡಿಫ್ರೆಂಟ್ ಕಲರ್ ಇರಲಿ ಅಂತೇಳಿ ತೊಗೊಂಬಂದಿನಿ. ಇದು ಎಲ್ಲ ಸೇಮ್ ಕಲರೇ ಅದಾವೆ ರೀ. ನೋಡಮ್ಮ ಈ ಥರದ್ರೊಳಗೆ ಒಂದು ಸರಿ ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ. ಸ್ಪೋರ್ಟ್ಸ್ ಬ್ರಾ ನೋಡಿರಿ ಫ್ರೆಂಡ್ಸ. ಇವು ಹೊಸ ನೈಟಿ ಜೊತೆಗೆ ಇವು 2 ಹೊಸವು ತೊಗೊಂಡ್ಬಿಟ್ರೆ ಅವು ಒಂಥರ ವೈನದಂಗೆ ಆಗಿಬಿಡ್ತಾವೆ. ಮತ್ತು ಒಂದು ಜೊತೆ ನೈಟಿ ಹಳೆವು, ಅವು ಹೊಸವು ಅನ್ನಂಗೆ ಆಗ್ಬಾರ್ದು. ನೈಟಿ ಹೊಸವು ಇವು ಹಳೆವು ಅನ್ನಂಗೆ ಆಗ್ಬಾರ್ದು. ಸೊ ಹಂಗಾಗಿ ತೊಗೊಂಡಿನಿ. ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ಅದಾವೆ ರೀ ಬಟ್ಟೆಗಳು. ಮತ್ತೇನೈತಿ, ಡೈಲಿ ಯೂಸಿಗೆ ಸ್ವಲ್ಪ ಬಟ್ಟೆಗಳು ಇಲ್ಲ. ಪಿಲ್ಲುಗೆ ಚಡ್ಡಿಗಳು ಭಾಳ ಅದಾವೆ. ಟಿ ಶರ್ಟ್ಗಳು 1-2 ಮೊನ್ನೆ ಆಗಿದ್ದಾವೆ. ಈಗ ಸ್ನೇಹಗ ಡೈಲಿ ಯೂಸಿಗೆ ಇವಾಗ ಸಾಲಿ ಹೋಗ್ಕೊಳ್ಳಲ್ರಿ. ಹಂಗಾಗಿ ಆಕಿಗೆ ಸ್ಲ್ಯಾಕ್ಸ್ ಮತ್ತು ಟಿ ಶರ್ಟ್ ತೊಗೊಳೋದೈತಿ.
ಮಮ್ಮಿ ಇಲ್ಲ ನೀವು ನಿಮ್ಮ ಸೊಲ್ಲಾಪುರದಾಗ ಹುಡುಗರಿಗೆ ಏನು ತೊಗೊಬೇಡ, ನೀ ಏನು ತೊಗೊಂಡಿದ್ರು ಊರಿಗೆ ಬಂದ ತೊಗೊಂಡು ಹಾಲು ತೊಳ್ಕೊಂಡಿದ್ರು ಮನೆ ಸರಿಗೆ. ಈ ಭಾಳ ಕಾಸ್ಟ್ಲಿ ಬೀಳ್ತಾವು, ನಿಮ್ಗೆ ಗೊತ್ತಾಗಂಗಿಲ್ಲ ಅಂತ. ಬರೇ ಪಿರಾದಿ ಮಕ್ಕಳದು ಕೇಳಿ ಕೇಳಿ ಕೇಳ್ಕ ಸಾಕಾಗ್ಬಿಡ್ತದ್ರಿ. ಇಬ್ಬರಿಗೆ ಹೊಡಿಲೆ ನನಗೆ ಹೊಡ್ಕೊಳ್ಳೆ ನಂಗೆ ಆಗ್ಬಿಡ್ತೈತಿ. ಈ ಮಕ್ಕಳು ಇತ್ತೀಚೆಗೆ ಭಾಳ ಕಿಡಿಗೇಡಿ ಆಗಿಬಿಟ್ರಪ್ಪ ಫ್ರೆಂಡ್ಸ್. ಎಷ್ಟು ಒಳ್ಳೆಯವ್ರು ಅಂತ ಮಕ್ಕಳು ನಾವು ಪುಲ್ಸಕತ್ತೀವಂದ್ರೆ ಅಷ್ಟು ಅವ್ರು ಹೆಚ್ಚಿಗೆ ಇದು ಮಾಡ್ಕೊಳಕತ್ತಾರ. ನಾಲ್ಕು ಬರ್ತಾ ಬಡದ್ನಂದ್ರೆ ಇಬ್ಬರು ಹದವಸ್ತಿಗೆ ಬರ್ತಾರೆ. ಈಗ ಇರಲಿ ಕ್ಯಾಮ್ರಾ ಆನ್ ಮಾಡಿಲ್ಲ, ಈಗ ಇಬ್ಬರು ಅಷ್ಟು ನಾಟಕ ನಡ್ಸಕತ್ತಾರ ನೋಡ್ರಿ ಮಕ್ಕಳು. ಆಕಿನೂ ದೊಡ್ಡಕ್ಕಾಗಲ್ಲ, ಆಕಿನೂ ಹಂಗೆ ಮಾಡ್ತಾಳೆ. ಇವ ಅಂತೂ ಮೀರಿ ಬಿಟ್ಟಾನ ಈಗ ನನ್ನ ಮಗ. ಐತ್ ನಿಂದು ವಾಲ್ಗ ನಿಂದು ವಾಲ್ಗ ನಿಂದು. ಸೊ ಓಕೆ ರೀ, ಇವನ್ನ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಐತ್ರಿ. ಬ್ಯಾಗ್ ಪ್ಯಾಕಿಂಗ್ ಉಳ್ದಿಲ್ಲ. ಮತ್ತು ಅವ್ರ ಅಂಟಿ ಬಂದ್ರಲ್ಲ, ಸೊ ಹಂಗಾಗಿ ಈಗ ಅವರು ಬಾ ದಿನಕ್ಕೆ ಬಂದಿರ್ತಾರ. ಅವ್ರು ಬಂದಾಗ ಏನ್ರಿ ಕೆಲಸ ಮಾಡ್ಕೊತ ಕುಂಡ್ರದು ಅಂತೇಳಿ ನಾನು ಅವ್ರ ಜೊತೆಗೆ ಒಂಚೂರು ಮಾತಾಡ್ಕೊತ ಕುಂತೆ. ಹಾಗಾಗಿ ಲೇಟ್ ಆಯಿತು. ಎಲ್ಲ ಬಾಂಡೆಗಳೆಲ್ಲನೂ ಕೂಡ ತಿಕ್ಕಿನಿ. ಇದು ಅಷ್ಟು ಒಗ್ಯಾನ ಹೋಗಿದ್ದೀನಿ. ಕಸ ಹೊಡೆದು ಪರಿಶಿ ಒರೆಸಿ ಈಗ ದೇವ್ರ ಮುಂದೆ ದೀಪ ಹಚ್ತಾಳ. ಇದು ನನ್ನ ಮಗಳು ದೇವ್ರ ಮುಂದೆ ದೀಪ ಹಚ್ತಾಳ. ನಾನು ಇವನ್ನೆಲ್ಲ ತೆಗೆದಿಡಬೇಕು. ಈಗ ನಿಮಗೂ ತೋರಿಸಿರತ್ತೆ ಅಂತೇಳಿ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ. ಭಾಳ ಏನು ಅರ್ಬಿ ತೊಗೊಳಲ್ರಿ, ಒಂದು ಎರಡೆರಡು ಜೊತೆನ ಅರ್ಬಿ ತೊಗೊಂಡು ಅಷ್ಟೇ ಹೋಗ್ತೀವಿ. ಭಾಳ ದಿನನೂ ಇರೋಕ್ಕಾಗಲ್ಲ, ಸ್ನೇಹ ಸಾಲು ಸೂಟಿ ಇಲ್ಲ. ಅದಕ್ಕಂತೇಳಿ ಮತ್ತು 3-4 ದಿನದಾಗ ಒಳಗೆ ಬರ್ತೀವಿ. ಭಾಳ ಏನಿಲ್ಲ, ಬಟ್ ಭಾಳ ಇರ್ಲಿಕ್ಕಂದ್ರೂ ಎರಡೆರಡು ಒಯ್ತೀವಿ ಅಂದ್ರೂ ಏನು ತೊಗೊಂಡು ಹೋಗ್ಬೇಕಪ್ಪ ಅನ್ನಂಗೆ ಅನ್ಸುತ್ತೆ. ಈ ಪಿಲ್ಯಾಗ 1-4 ಚಡ್ಡಿ ಹೆಚ್ಚಿಗೆ ತೊಗೊತೀನಿ ರೀ. ಅಂದ್ರೆ ಮತ್ತು ಅವ ಅದು ಇದು ಆಟ ಆಡ್ತಾನ, ಮತ್ತೆಲ್ಲ ಹೊಲ್ಸ್ ಮಾಡ್ಕೊತಾನಲ್ಲ ಅರಿಬಿ, ಅದಕ್ಕಂತೇಳಿ. ಓಕೆ ರೀ ಫ್ರೆಂಡ್ಸ್, ಈಗ ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ ಮಾಡ್ತೀನಿ. ಸೊ ಬ್ಯಾಗ್ ಅಂದ್ರೂ ಪ್ಯಾಕಿಂಗ್ ಆಯ್ತು ನೋಡ್ರಿ. ಬ್ಯಾಗ್ ಪ್ಯಾಕಿಂಗ್ ಎರಡೆರಡು ಜೋಡಿ ಅರ್ಬಿ ಇಟ್ಕೊಂಡಿನಂತಂದ್ರೂ ಬ್ಯಾಗ ಬಿಟ್ಟನೆ ಆದಂಗೆ ಹಾಕತೈತಿ. ಇವು ನಾಳೆ ಗುಡಾಕ್ರಿ. ನಾಳೆ ಗುಡಕ್ಕೆ ಇವನ್ನ ಸಪ್ರೇಟಾಗಿ ತೆಗೆದು ಇಟ್ಬಿಡ್ತೀನಿ. ಲಗುಟಿನೇ ಆಯ್ತು ರೀ, ಬಳತನ ಏನು ಆಗಲಿಲ್ಲ ತೆಗೆದಿಡೋದು ಎರಡೆರಡು ಜೊತೆ ಎಲ್ಲ ಹಂಗಂತೇಳಿ. ಪಿಲ್ಲೇನೋ ಒಂದೆರಡು ಜೊತೆ ಎಷ್ಟೋ ತೊಗೊಂಡೇನಿ ರೀ. ಸ್ವಲ್ಪ ಹೊಲಸು ಭಾಳ ಮಾಡ್ಕೊತಾನಲ್ಲ ಅವ, ಅದಕ್ಕಂತೇಳಿ ಮತ್ತೆ ಇರ್ಬೇಕು ಹೆಚ್ಚಿಗೆ ಹುಡುಗರು ಅರಿಬಿ ಅಂತೇಳಿ ಇಟ್ಕೊಂಡೀನಿ. ಸೊ ಫ್ರೆಂಡ್ಸ, ಇವಾಗ ಇದು ಮೇನ್ ರೀ. ಇದು ನೋಡ್ರಿ, ಇದು ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಟಿದ್ರು ನೋಡ್ರಿ. ನಾನು ತಂದಿನೇ ನಮ್ಮ ರೇಣುಕಾ ಸಿಸ್ಟರ್ ಅತ್ಯ ನಮ್ಮ ಮಗ ಕುವೆ ಸಿಸ್ಟರ್ ಅಂತಾನೆ ಆತ ನೋಡ್ರಿ. ಕುವೆ ಸಿಸ್ಟರ್ ನೋಡ್ರಿ, ನಮ್ಮ ಪಿಲ್ಲು ನೀವು ನೆನ್ಸಕತ್ತಾನ. ಜಾಸ್ತಿ ಕುವೆ ಸಿಸ್ಟರ್ದೇ ಹೆಸರು ನಮ್ಮ ಬಾಯಾಗ ಬರ್ತದ. ಹೌದಲ್ಲ, ನೋಡ್ ಮತ್ತ ಇದು ಏನಂದ್ರ ಫ್ರೆಂಡ್ಸ, ಇದು ನಮ್ಮ ರೇಣುಕಾ ಸಿಸ್ಟರ್ ಕೊಟ್ಟಿದ್ರಿ. ಇದು ನಮ್ಮ ಶ್ರೀಗೆ ಒಯ್ದ್ರಾಯ್ತು ಅಂತೇಳಿ ಆಡ್ತಾನ್ರಿ ಅವ. ಇನ್ನೊಂದು ಸಣ್ಣ ಪಾಪುನಿ ಐತಲ್ಲ. ಸೊ ಇದು ಕೆಳಗಡೆನೂ ಕೂಡ ಟೋಪನ್ ಎಲ್ಲಿಟ್ರಿ ನೋಡಿ ಸ್ನೇಹ ನೀವು. ಆಯ್ತು ತಡಿ ಕೊಡ್ತೀನಿ. ಐತಿಲ್ಲ, ಇದು ಟೋಪನ್ ಕೆಳಗಡೆ ಐತ್ರಿ. ಟೋಪನ್ ಹಾಕಿದ್ರ ಅಷ್ಟೇ ಆವಾಜ್ ಮಾಡ್ತೈತಿ, ಅಲ್ಲಿದೆಲ್ಲ ಇದಾಗುತ್ತಾ. ಟೋಪನ್ ತೆಗದ್ರ ಮುಂದಕ್ಕೆ ಹೋಗ್ತೈತಿ ಆವಾಜ್ ಮಾಡ್ಕೊತ. ಬಾಯಿ ಇರುತ್ತೆ ಯಾವಾಗಲೇ. ನಿಂದು ಬಾಯಿ ಐತ್ಲ, ನಿನ್ನಷ್ಟು ಇರಲ್ಲ. ಕಟ್ಟಿಗೆ ಬಾಯಿ ಆದ್ರೆ ಹೊಡ್ದಕ್ಕಿತ್ ನಿಂದು. ನಡವರ್ಕ್ ಬಾಯಿ ಹಾಕ್ಬೇಡ ಅಂತೈತಿ. ನನ್ನ ಮಗ ಬರ್ತಾನ್ರಿ. ಏನು ಮಾಡಕ್ಕಾಗಲ್ಲ, ಮಕ್ಳು ಅದಾವಪ್ಪ ಅಂತ ಸ್ವಲ್ಪ ಹಿಂಗ್ ಮಾಡ್ತಾರ. ಅಂದ್ರೂ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಾಕತ್ತೀನಿ. ಸೊ ಇದನ್ನ ಈಗ ಇಟ್ಕೊಂತೀನ್ರಿ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಕ್ ಬರ್ತೈತಿ. ಅದನ್ನ ಹಿಂಗ ಉಲ್ಟಾ ಬೀಳಿಸೋದನ್ನ ಹಂಗ ಇದ್ರ ಮ್ಯಾಗ ವಜ್ಜಿನಿ ಪಜ್ಜಿನಿ ಏನೋ ಹಾಕೊಡ್ದಾಡ ಗಡೆ ಕುತ್ತಾಗ ಟಬ್ಬತ್ ಹೊಡೆದೇ ಬಿಡ್ತೈತಿ. ಅದು ಹೊಡಿ ಏನೋ ಅರ್ಬಿ ಇಡಿಸ್ತಾವ ಇದ್ರಾಗ ಇಟ್ರ. ಕೆಳಗಡೆ ಇದು ಇಲ್ಲ, ಎಲ್ಲ ಅರ್ಬಿ ಇಟ್ರೆ ಟಬ್ ಅಂತ ಪುಗ್ಗಾಲೆ ಹೊಡೆದು ಬಿಡ್ತೈತಿ. ಗಡ್ಡಿ ಮ್ಯಾಗ ಇದ್ದು ತಗೋಬೇಕು ಒಂದ್ ಚಂದ ಒಂದ್ ಬ್ಯಾಗ್. ತಗೋಲ್ಲ ಮತ್ತ ಸಾದ ಐತಿ ಬ್ಯಾಗ್, ಅದು ದೊಡ್ಡದು ಬಾಳ ಆಗುತ್ತ. ಇಂಥದ್ರಾಗನೆ ಒಂದು ಬ್ಯಾಗ್ ತಗೋಬೇಕಿದ್ ನೋಡ್ರಿ. ಮನೆ ತಂದ್ರೆ ಅಗಳಿಲ್ಲ, ಒಲಿ ಬಿಚ್ಚಿದಂಗ ಆಗೈತಿ ಎಲ್ಲ ಸೈಡಿಗೆ. ಎಲ್ಲ ದಿನ ಇಟ್ಟಿಲ್ಲ, ಅದಕ್ಕೆ ಹೊಲ್ಸಾಗೈತಿ. ಎಲ್ಲ ದಿನ ಇಟ್ಟಿಲ್ಲ, ಅದಕ್ಕೆ ಹೊಲ್ಸಾಗೈತಿ. ಸ್ವಲ್ಪ ಧೂಳ ಐತ್ರಿ. ಒಮ್ಮೆ ಇದನ್ನ ತಗೊಂಡ್ಮ್ಯಾಗ ಒಮ್ಮೆ ಯೂಸ್ ಮಾಡಿ ನೋಡ್ರಿ. ಅದ್ರ ಮ್ಯಾಗ ಎಲ್ಲಿ ಹೋಗೋದೇ ಇಲ್ಲ ನಾವು. ಹೋದ್ರೆ 4 ತಡ ಬದರ್ಸಲ್ಲ. 4 ತಡಕ್ ಹೋಗೋತ್ನಾಗ ನಮ್ ಬ್ಯಾಗಿಂದ ಇದು ಬೀಳ್ತೈತಿ. ಇದ್ರಾಗ ಒಂದ್ ಸ್ವಲ್ಪ ಹೊಸ ಸೀರೆಗಳು ಇದ್ದವ್ರಿ. ಮನೆ ಸ್ವಲ್ಪ ಸೇಲ್ ಮಾಡಕ್ತಿದ್ದಿಲ್ಲ ಅವ್ರದ್ದು ಸೀರೆಗಳು. ಮತ್ತೊಂದೆರಡು ಕಪಾಟ್ನಾಗ ಹೆಚ್ಚಾಗಿದ್ದು ಒಂದೆಲ್ಲ ಜಾಗ ಇಡಿಸ್ಲಾರ್ದು ಮತ್ತೆ ಇದ್ರಾಗ ಇಟ್ಟಿನಿ. ಅವ್ನ್ ತಗೋದು ಈಗ ಇಲ್ಲಿ ತುಂಬಿಟ್ಟಿನಿ ಇದ್ರೊಳಗ. ಇಡಕ್ ಜಾಗನೇ ಇಲ್ಲ, ಅಲ್ಲಿ ಇಟ್ಟಿರ್ಬೇಕು. ಅಲ್ಲಿ ಇರ್ತೈತ್ರಿ. ಇದನ್ನ ಸದ್ಯಕ್ಕೆ ಈ ಡ್ರೆಸ್ ಅನ್ನ ಸದ್ಯಕ್ಕೆ ಉಟ್ಕೋತೀನಿ. ಇದನ್ನ ಸದ್ಯಕ್ಕೆ ಇವೆರಡು ನನಗ ಫೇವ್ರೇಟ್ ಆಗ್ಯಾವು. ಹಳೆ ಅದಾವ್ರಿ, ಅಂತವಿಂತಾವ್ ಅದಾವಾದ್ರೆ ಮತ್ ಚಂದ ಅನ್ಸಲ್ಲ ಈಗ ಉಟ್ಕೊಂಡ್ ಹೋಗಕ. ಅದು ನಂತರ ಪ್ಯಾಂಟ್ ಐತ ಅದಕ್ಕ. ಪ್ಲಾಜೋ ಪಪ್ಪ ನಮ್ಮ ಯಜಮಾನ್ ನಿಂಗ ಜಾಸ್ತಿ ಪ್ಲಾಜೋನೇ ಚಂದ ಕಾಣೋದು. ಪ್ಲಾಜೋ ಚಂದ ಅವು ಇಲ್ಲಿ ಹಿಂಗ್ ಫುಗ್ಗಿರ್ತಾವ, ತಳಗಿ ಚಡ್ಡಿ ಇರ್ತಾವ, ನಿಂಗ ಚಂದ ಕಾಣಲ್ಲ. ಅದು ಹಿಂಗ ಕರಿದು ಟಾಪ್ ಅಂತದು. ಇನ್ನ ಈಗ ಬದ್ಲಾಸ್ದಿಲ್ಲ, ಅದು ಚಂದ ಕಾಣಲ್ಲ ನಿಂಗ. ಹೌದಾ?
ಅಂಥವು ಚಂದೇ ಕಾಣಲ್ಲ ನಿಂಗೆ ಇಂಥವು ಪ್ಲಾಜೋ ನಂಗೆ ಚಂದ ಕಾಣ್ತಾವ ನಿಂಗೆ. ಓಕೆ ನನ್ನ ಮಗಳು ಪ್ಲಾಜೋನೇ ತಗೋಂತಾಳ. ಜಾಸ್ತಿ ನಿನ್ ಬಲ್ಲಿ ಇಂಥವು ಇದ್ದು ಅಂದ್ರೆ ಮಸ್ತ್ ಕಾಣಿಸ್ತಿದ್ದೀನಿ. ಬರೀ ಅವು ಅಂಥವು ತೊಗೊಂಡಿ ಇನ್ನೊಂದ್ಸತಿ ಹೋಗಿ ಮತ್ತೆ ಎರಡು ತಗೊಂತೀನಿ ಎಲ್ಲ ಒಮ್ಮೆ ಅಂದ್ರೆ ಆ ಕಡೆ ಹೊಸ ಮನೆ ಹೋಗತ್ನ್ಯಾಗ ಹೇಳತ್ತಿದ್ದಲ್ಲ ಫ್ರೆಂಡ್ಸ್, ಯಜಮಾನ್ರಿಗೆ ನೀವು ಹೈಬ್ರಿಡ್ ಹೋಗುತ್ತೆ ಇಲ್ಲೇ ಸ್ವಲ್ಪ ಕುಂದ್ರ ಇಲ್ಲೇ ಭಾಳ ಮೇಲೆಕತ್ತಿ ರೊಕ್ಕ ತಗೊಂಡಿ ಸದ್ಯಕ್ಕೆ ನೀನು ಖರೇನ ಪಿಲ್ಲೆ ಭಾಳ ಓಡಿಸ್ಕೋತೆ ನನ್ನ ಕಡೆಯಿಂದ ನೀನು ಸ್ವಲ್ಪ ಸುಮ್ ಕುಂದ್ರಬೇಕು ಸಣ್ಣ ಹುಡುಗಾಗಿ ನೀನು ಭಾಳ ಜೀವ ತಿನ್ನಕತ್ತೀಯ ಪಿಲ್ಲೆ ನೀನು. ಸೊ ಅಗಳೇ ರೊಕ್ಕದ ವಿಷಯ ಏನೋ ಹೇಳಕತ್ತಿದ್ ನೋಡ್ರಿ. ನಿನ್ ಕರ್ಕೊಂಡ್ ಹೋಗಲ್ಲ ಹಿಂಗ್ ಮಾಡ್ತಿದ್ರ ನೀನ. ನಂಗ್ ಕರ್ಕೊಂಡ್ ಹೋಗು. ಬಾಕ್ಲೇಕ್ ಹೋಗ್ತೀವಿ ನಾವು. ನಂಗ ಬರ್ಬೇಕಪ್ಪ ಎಲ್ಲಿ ಎಟ್ಟಂತೆ ಒಕ್ಕಟ್ಟದ ಎಟ್ಟು ಒಕ್ಕಟ್ಟದ ರೊಕ್ಕ ಪೈಸೆ ಸಬತ್ ಕೇಳೋಣ ರೇ ಪಿಲ್ಯಾ. ಅದನ್ನ ತಗೊಂಡ್ ರೊಕ್ಕದ ಜೊತೆಗೆ ಆಟ ಆಡಕತ್ತಾನ್ರಿ. ಮತ್ ಬಾಯಿಗೆ ಹೋಯ್ತು ಮಾಡ್ತಂದ್ರಿ ಅದಕ್ಕ ಜಬರು ಏನಂತ ಜಬರ್ಸಿದ್ದ ಸರ ಪರವಡಿಸುತ್ತ ಹಂಗಂತೇಳಿ. ಸೊ ಅವಾಗ ನೋಡಿದ್ರಲ್ಲ ನೀವು ರೊಕ್ಕ ಸೀದಾ ಅವರು ನಾನು ಬರೀ 50 ರೂಪಾಯಿ ಕೊಡಂತೆ ಚಿಲ್ಲರೆ ಯಜಮಾನ್ರಿಗೆ. ಅವರು 100 ರೂಪಾಯಿ ಒಳ್ಳೆ 50 ಕೊಡಂಗೆ 50 ಇಲ್ಲದ್ರೆ 100 ಕೊಡ್ರಿ ಅಂತಂದೆ. 100 ರೂಪಾಯಿ ಗಟ್ಟಿ ಇತ್ತು, ಬೇಡ ಬೇಕಂತಂದ್ರು. ಮತ್ತೆ 500 ಕೊಡಕ್ ಬಂದ್ರು. ನಾವು ಅಲ್ಲೆಲ್ಲ ಒಟ್ಟು ಕೊಡೊಮ್ಮೆ ಕೊಡ ಅಂತಂದೆಲ್ಲ. ಅದು ಎದಕ್ಕಂದ್ರೆ ಈಗೆಲ್ಲ ಬೆಳೆ ಇದೆಲ್ಲ ಸಾಮಾನು ಮಾರಿದಾದ್ಮ್ಯಾಗ ಅದು 950 ರೂಪಾಯಿ ಹೋದ ನೋಡ್ರಿ. ಇನ್ನೊಂದು 5 ರೂಪಾಯಿಗೆ 1000 ರೂಪಾಯಿ ಮಾಡಿ ಸುದ್ದಿ ಕೊಡ್ರಿ, ನನ್ನ ಸೇವಿಂಗ್ಸ್ನಾಗ ನಾನು ಅದನ್ನ ಜಮಾ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಇಲ್ಲಿ ಖರ್ಚೈತ್ ಅಂತಂದ್ರು. ಈಗ ಮಕ್ಕಳು ಅದಾವ್ರಿ, ಇವು ಮಕ್ಕಳು ಎಲ್ಲ ಸಾಮಾನುಗಳು ತೆಗೆದಿಟ್ಟಿದ್ದೆ ನಾನು. ಕಾಲುಂಗ್ರದು ಎಲ್ಲಾನು ಕೂಡ ಈಗ ಚೈನಕ್ಕೆ ಗೆಜ್ಜಿ ಇರ್ತಾವ ನೋಡ್ರಿ, 3 ಗೆಜ್ಜಿ. ಅದ್ರಾಗ 1 ಗೆಜ್ಜಿ ಉದ್ರಿದ್ನು ನೋಡಿ ಕಣ್ಣಿಗೆ ಬಿದ್ಮ್ಯಾಗ ನೋಡಿ ತೆಗುದು ಚಂದಾಗ ಚೀಟ್ ಕಟ್ಟಿ ಇಟ್ಟಿದ್ದೆ ನಾನು. ಅದಕ್ಕ ನಿಮ್ಗೆ ಎಷ್ಟಿದ್ರು ಸಲಂಗಿಲ್ಲ. ಇವಾಗ ಮನಿ ಕೆಲಸ ಐತಿ, 1 ರೂಪಾಯಿನೂ ಸ್ವಲ್ಪ ಇಂಪಾರ್ಟೆಂಟೇ ಆಗ್ತೈತಿ ನಮಗ. ಹಾಗಾಗಿ ಅದು ಬಂದಿದ್ದು ಈಗ ನೀವೇನ್ ಕೈಲೇ ಹೆಚ್ಚಿಗೆ ಹಾಕಿಲ್ಲ, ಅದನ್ನ ಮಾರಿದ್ರಿ. ಅದನ್ನೆಲ್ಲ ಮಾರಿ ಹಳೆ ಬುಕ್ಕಣಿ ಎಲ್ಲ ಹಾಕಿ ಮತ್ತದು ಕಾಲ್ಗೆಜ್ಜೆನು ಬಂದವು. ಮತ್ ಮ್ಯಾಗಿನ ರೊಕ್ಕ ಎಷ್ಟಾನು ನಮ್ಗ ಉಳ್ದಾವು. ಮತ್ ಇಲ್ಲಿಕ ನೀವು ಅದು ನಾ ಕೊಡ್ಲಿಕ್ಕಂದ್ರೆ ಈಗ ಜಕ್ಕಸ್ತ ಕೊಡ್ತಿದ್ರಲ್ಲ, ಅದಕ್ಕಂತೇಳಿ ಈಗ ಅದ್ರದ್ದು ನೀವೇನು ಹೆಚ್ಚಿಂದೇನ ಇದು ಮಾಡೋದು ಬೇಡ, ಅದು ಉಳಿದಿದ್ ರೊಕ್ಕನೇ ಕೊಡ್ರಿ, ನನ್ನ ಸೇವಿಂಗ್ಸ್ ನಾನು ಜಮಾ ಮಾಡ್ಕೋತೀನಿ ಅಂತ ಹೇಳಿ ಅದಕ್ಕೆ ಅವ್ರು ನಗಕತ್ತಿದ್ರು ಯಜಮಾನ್ರು. ಸೊ ಅದೇ ವಿಷಯ. ಅದನ್ನ ಬಿಟ್ಟು ಮತ್ತೆ ರೊಕ್ಕಿಂದ ಮತ್ತೇನಿಲ್ಲ. ನಾನು ಎಲ್ಲಿಗೆ ಹೋಗಂಗಿಲ್ಲಲ್ಲ, ಹಂಗಾಗಿ ನಾವು ಅವ್ರ ಕಡೆ ರೊಕ್ಕ ಒಟ್ಟ ಇಸ್ಕೊಳಂಗಿಲ್ಲ, ಮತ್ತೆ ಜಾಸ್ತಿ ಖರ್ಚುನು ಮಾಡಂಗಿಲ್ಲ. ನಾನು ನೈಟಿನೂ ನಾನು ನಿಮ್ಗೆ ಹೇಳಿ ಮೊನ್ನೆ ವಿಡಿಯೋದೊಳಗ ನನ್ನ ಒಂದು ಪೇಮೆಂಟ್ ರೊಕ್ಕಿನೊಳಗೆ ನಾನು ತಗೊಂಡಿನಿ ಅಂತೇಳಿ. ಪೇಮೆಂಟ್ ಎಷ್ಟು ಬಂದದ ಅಂತ ಹೇಳ್ತೀನಿ ಫ್ರೆಂಡ್ಸ. ಸೊ ನೆಕ್ಸ್ಟ್ ಅಲ್ಲೇ ಊರಾಗ ಹೋದಾಗಾರ ಬೇಕಾದ್ರೆ ಹೇಳ್ತೀನಿ ನಿಮ್ಗೆ ಒಂದು ವಿಡಿಯೋ ಮಾಡಿ. ಸೊ ಯಜಮಾನ್ರು ಯಾಕಪ್ಪ ಅಂದ್ರೆ ಒಟ್ಟ ನನ್ನ ಹತ್ರ ಕೊಟ್ಟಿಡ್ಬೇಕನ್ನ ಸ್ವಲ್ಪ ಸ್ವಭಾವ ಇಲ್ಲ ಅವ್ರಿಗೆ. ಒಬ್ಬೊಬ್ರು ಗಂಡ್ಮಕ್ಳು ಹೆಂಗಿರ್ತಾರಂದ್ರ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ಬಾರ್ದು, ಏನಿದ್ರು ತಮ್ಮ ಲೆಕ್ಕ ಇರ್ಬೇಕು. ಸ್ವಲ್ಪ ಏನಾದ್ರು ಲೆಕ್ಕ ಪಕ್ಕ ಕೇಳಿದಪ್ಪ ಅಂದ್ರೆ ಸಿಟ್ಟಿ ಬರ್ತಾರೆ ಯಜಮಾನ್ರು. ನಂಗೆ ಲೆಕ್ಕ ಕೇಳೋದು ಬೇಡ, ತಗೊಳೋದು ಬೇಡ, ಒಟ್ಟು ಇದು ಬಂದೈತಿ ಇಷ್ಟು ಕೊಡು ಅಂತ ಕೇಸಿ ಈಗ ನಾನು ಇಟ್ಕೊಳಕತ್ತೀನಿ. ಪೇಮೆಂಟ್ ರೊಕ್ಕನು ಕೂಡ ನಾನು ಜಮಾ ಮಾಡಿ ಇಟ್ಕೊಂಡಿನಿ. ಅದ್ರಾಗ 1000 ರೂಪಾಯಿ ನನ್ಗೆ ಖರ್ಚು ಆಯ್ತು ಫ್ರೆಂಡ್ಸ್. ಅದು ಖರ್ಚು ಮಾಡಕ ಈಗ ಸುಮಾರಷ್ಟು ಹಾದಿಗಳು ಅದಾವ. ಖರ್ಚಿಗೆ ಹಾದಿಗಳು 108 ಅದಾವ. ನಾನು ಯಾಕೆ ಅದನ್ನ ಇಟ್ಕೊಂಡಿನಪ್ಪ ಅಂತಂದ್ರ, ಈಗ ಮನೆಗೆ ಏನಾದ್ರೂ ಸ್ವಲ್ಪ ಮಾಡಿಸ್ಕೋಬೇಕಂತ ಅನ್ಕೊಂಡಾಕೋತೀವಲ್ಲ, ನಂದೊಂದು ಶ್ರಮದ ಒಂದು ಪ್ರತಿಫಲ ಅದ್ರ ಮ್ಯಾಗಿರ್ಲಿ. ಏನಾದ್ರು ಈಗ ಮನೆಗೆ ಬಾಡಿಗೆ ಆಗಿರ್ಬೋದು, ಇಲ್ಲ ಕಿರಣಿಗಾಗಿರ್ಬೋದು, ಈಗ ಯಜಮಾನ್ರಿಗೆ ಕೊಟ್ಟನಪ್ಪ ಅಂತಂದ್ರ ಅದು ಎಲ್ಲ ಇದಾಗ್ಬಿಡ್ತೈತಿ. ಬಾಡಿಗೆನೂ ಕೂಡ ಹೋಗ್ಬಿಡ್ತೈತಿ, ಕಿರಾಣಿನೂ ಖಾಲಿ ಆಗ್ಬಿಡ್ತೈತಿ. ನಮ್ಮ ಹೊಸ ಮನೆಗೆ ನನ್ನ ಶ್ರಮದ, ಅದು ನನ್ನ ಶ್ರಮ ಜೊತೆಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ. ಆ ದುಡ್ಡನ್ನ ಏನೇ ಇರ್ಲಕ್ಕದು ಸಣ್ಣದೊಂದು ಏನಾದ್ರು ಅಡಿಗೆ ಮನೆ ಒಂದೇನಾದ್ರು ಆ ದುಡ್ಡಿನಿಂದ ಒಂದು ಬಂಡಿ ತಂದು ಹಾಕೊಂಡೆ ಅಂತಂದ್ರು ಅದ್ರ ನೆನಪು ಬೇರೆ ಕಡೆ ಖರ್ಚು ಮಾಡಿದ್ರೆ ರೊಕ್ಕ ಹೋಗ್ಬಿಡ್ತಾವು. ಅಂದ್ರ ಆ ದುಡ್ಡಿನೊಳಗ ಒಂದೇನಾದ್ರು ಆ ಒಂದು ದುಡ್ಡಿನಿಂದ ಆ ಮನೆಗೆ ಒಂದು ಬಂಡಿ ತಂದು ಕಿಚನ್ದಾಗ ಹಾಕೊಂಡ್ರು ಅದ್ರ ನೆನಪು ನನಗ ಕಾಲಾಂತರ ಉಳ್ಕೊಂಡ್ಬಿಡ್ತೈತಿ. ಹಿಂಗ ನಂದು ಪೇಮೆಂಟ್ ಬಂದಿತ್ತು, ಆ ಪೇಮೆಂಟ್ ಇಂದ ಈ ಒಂದು ವಸ್ತು ತಗೊಂಡ್ಬಂದಿನ ಅಂತೇಳಿ. ಸೊ ಹಾಗಾಗಿ ನಾವೇನೇ ಒಂದು ತಗೊಳಲಕ್ಕ ಏನೇ ಒಂದು ಮಾಡಲಕ್ಕ ನಮ್ಮ ಕಷ್ಟದ ಒಂದು ದುಡ್ಡಿನಿಂದ ನಮ್ಮ ಒಂದು ಇದರಿಂದ ನಾವು ತಗೊಂಡು ಒಂದು ನೆನಪು ಉಳಿತದಪ್ಪ ಅಂತಂದ್ರೆ ಅದನ್ನ ಯಾಕೆ ಮಾಡ್ಕೋಬಾರ್ದು ಅಂತೇಳಿ ನಂಗೆ ಐಡಿಯಾ ಬಂತು. ಸೊ ಹಾಗಾಗಿ ಇವಾಗ ನಾನ್ ಮನೆ ಖಾಲಿ ಇರ್ತೀನಿ, ಯೂಟ್ಯೂಬ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಎಲ್ಲ ಯಜಮಾನ್ರೆ ಮಾಡ್ಬೇಕು. ಇವಾಗ ಏನು ನಾಟಕ ಮಾಡ್ತಾರೆ ನಮ್ಮ ಯಜಮಾನ್ರ ಅಂದ್ರ, ಏನಾದ್ರು ಕೇಳಿದ್ನಪ್ಪ ಅಂತಂದ್ರೆ ಊರಿಗೆ ಹೊಂಟಿನಿ, ನಂಗೆ ಖರ್ಚಿಗೆ ದುಡ್ಡು ಕೊಡ್ರಿ ಅಂತಂದೆ. ನಿನ್ ಬಲ್ಲಿ ಅದಾವಲ್ಲ ಅಂತಾರ. ಆ ದುಡ್ಡಿನೊಳಗೆ ನಾನು ಖರ್ಚು ಮಾಡಂಗಿಲ್ಲ. ನನಗ ಮನಿಗೆ ಏನಾದ್ರು ತಗೊಳೋದೈತಿ, ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ. ನಾ ಏನು ಕಡಲ್ಲ, ಖರ್ಚು ಮಾಡ್ಸಂಗಿಲ್ಲ, ಎಲ್ಗಿ ಕರ್ಕೊಂಡು ಹೋಗಲ್ಲ ನೀವು ಜಾಸ್ತಿ ಪಿಕ್ನಿಕ್ ಎಲ್ಲರ ಹಂಗ ಹಿಂಗ ಅಂತೇಳಿ. ಅದಕ್ಕೆ ಸೀದಾ ನನ್ ಇಷ್ಟು ಅಮೌಂಟ್ ಕೊಡ್ರಿ ಅಂತ ಹೇಳಿ. ಮಕ್ಳು ಅದಾವ್ರಿ ಸಣ್ಣವು, ಎಲ್ಲದಕ್ಕೂ ಯಾರಿಗೂ ಕೈ ಚಾಚ್ಕೊಂಡು ಅಲ್ಲಿ ಇದು ಮಾಡಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಾವು ಸಣ್ಣವರಲ್ಲ, ನಾವು ಈಗ ದೊಡ್ಡವರಾಗಿವಿ. ಸೊ
ಸೊ ನಮ್ಗೆ ಮಕ್ಕಳಾಗ್ಯಾವ ಅದಕ್ಕಂತೇಳಿ ನಮ್ಗೆ ಆದಂತ ಒಂದಷ್ಟು ಖರ್ಚುಗಳು ಇರ್ತಾವ ಊರಿಗೆ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಇತ್ತಪ್ಪ ಅಂದ್ರೆ ಬೆಟರ್. ನನ್ನ ಹತ್ರ ಫೋನ್ಪೇದೊಳಗೆ ಅದಾವ, ಅದೇ ಪೇಮೆಂಟ್ ಜಮಾ ಐತಿ. ಬಟ್ ಅದನ್ನ ಖರ್ಚು ಮಾಡ್ಬಾರ್ದು ಅಂತೇಳಿ ಯಜಮಾನ್ರಿಗೆ ಮತ್ತೆ ನನ್ನ ಖರ್ಚಿಗೆ ಅವರೇ ಕೊಡ್ಬೇಕು ಅಂತ ಅವ್ರ ಬಿಟ್ಟು ಯಾರು ಕೊಡ್ತಾರೆ ಹೇಳ್ರಿ? ಹೌದಿಲ್ರಿ? ಮೊದ್ಲಾದ್ರ ನಾನು ಇದು ಮಾಡ್ತಿದ್ದಿಲ್ಲ, ಏನಿದ್ರು ಮಮ್ಮಿ ಮೇಲೆ ಡಿಪೆಂಡ್ ಇರ್ತಿದ್ಯಾ. ಸೊ ಇವಾಗ ಏನಾಯ್ತಪ್ಪ ಅಂದ್ರೆ ನಾವು ದೊಡ್ಡವರಾಗಿವಿ, ಮಕ್ಕಳಾಗ್ಯಾವ, ಮಮ್ಮಿಗೂ ಕೂಡ ಇವಾಗ ಅವ್ರಿಗೆ ಯಾರು ಕೊಡೋದಾರ ಹೇಳ್ರಿ? ಹೌದಿಲ್ರಿ? ಅವ್ರ ಇತ್ತಂದ್ರ ಆರಾಮಾಗಿ ಇಸ್ಕೊಂತೀವಿ, ಅವ್ರಿಗೆ ಕಮ್ಮಿ ಬಿದ್ರ ಪಟ್ ಅಂತ ಹೋಗಿ ನಾವು ಕೊಡಕ್ ಆಗಂಗಿಲ್ಲ. ಸೊ ಹಂಗಂತೇಳಿ ನಾನು ಮಕ್ಕಳಿಗೆ ಎಲ್ಲಿಗಾರ ಹೋದ್ರು ಏನ್ರ ಬೇಡಿದ್ರ ಪಟ್ಟಕನ ಕೊಡ್ಸೇಬೇಕ್ರಿ ಅವ್ರಿಗೆ, ಇರ್ಲಿಕ್ ನಡೆಯಂಗಿಲ್ಲ. ಆ ರೂಢಿನ ಸ್ವಲ್ಪ ನಮ್ಮ ಮಕ್ಕಳಿಗೆ ಕಡಿಮೆನೆ ಇಟ್ಟಿನಿ. ಅಂದ್ರೂ ಒಂದೊಂದ್ಸರಿ ಏನಾದ್ರು ಬೇಡಿದ್ರ ಇನ್ನೊಬ್ರು ಕೈ ಚಚ್ಚಂಗ ಆಗ್ಬಾರ್ದಲ್ಲ, ಅದಕ್ಕ ಸ್ವಲ್ಪ ಕ್ಯಾಶ್ ಇರ್ಬೇಕು. ಅದಕ್ಕಂತೇಳಿ ಅವ್ರನ್ನ ಬೇಡಿದ್ನೆ. ಮತ್ತ ತಗಳೆ ರೊಕ್ಕ ನಂದು ಎಲ್ಲ ಕೂಡ ಒಮ್ಮೆ ಕೊಡ್ರಂದಿದ್ದು ಅದ್ರದ್ದು ಇದಕ್ಕ ನೋಡ್ರಿ. ಮಮ್ಮಿ ಮೊನ್ನೆ ಗಣಪತಿ ಟೈಮ್ದಾಗ ಬಂದಿದ್ರು, ಸ್ನೇಹ ಪಿಲ್ಲುಗ 500 ರೂಪಾಯಿ ಕೊಟ್ಟಾಗಿದ್ದಲ್ರಿ, ಅದನ್ನ ತೆಗೆದಿಟ್ಟಿ ನಾನು. ಆ ದುಡ್ಡಿನೊಳಗ ಇದನ್ನು ಸೇರಿಸ್ತೀನಿ. ಹೊಸ ಮನೆಗೆ ಹೋಗೋಷ್ಟೊತ್ತಿಗೆ ನೋಡ್ತೀನಿ ಅವೆಲ್ಲ ಎಷ್ಟಾಗ್ತಾವ ಅಂತೇಳಿ. ಅದರಿಂದ ಏನಾದ್ರು ಒಂದು ಸಾಮಾನು ತಗೊಂಡೆ ಅಂದ್ರೆ ಅದು ನೆನಪುನು ಉಳಿತೈತಿ, ಅದು ಒಂದು ಸಾರ್ಥಕತೆನೂ ಆಗ್ತೈತಿ. ಹೌದಿಲ್ಲ ಸ್ನೇಹ? ಏನು ಮಮ್ಮಿ ಶಾರಮ್ಮ ಕೊಟ್ಟಿದ್ದಲ್ ರೊಕ್ಕ ನಿಮ್ಗೆ 500 ರೂಪಾಯಿ ಅಂತೇಳಿ ನಾನು ತೆಗೆದಿಟ್ಟಿನಲ್ಲ. ಈಗ ಎಲ್ಲ ಬೆಳ್ಳಿ ಸಾಮಾನು ಅದೆಲ್ಲ ಮಾರಿದ ರೊಕ್ಕ ಹೋದ ಅಲ್ಲಿ 950 ರೂಪಾಯಿ. ಅದ್ರಾಗ 50 ರೂಪಾಯಿ ಹಾಕಿ 1000 ಆದ್ರ ಅದೊಂದ್ 1000 ಇದೊಂದ್ 1000 2000 ಆಗುತ್ತಾ. ಈಗಿನ ಹೊಸ ಮನೆಗೆ ಹೋಗೋತನ ಯಾವಾರ ಜಮಾ ಆದ್ವಪ್ಪ ಅಂತಂದ್ರ ಏನಾರ ಫರ್ನಿಚರ್ ಅದು ಒಂದು ಮನಿ ಸಾಮಾನ್ ಏನಾರ ಮಾಡಿಸ್ಕೊಳಕ್ ಅದಕ್ಕ ಪಪ್ಪ ಪೇಮೆಂಟ್ ರೊಕ್ಕ ಕೊಡು ಅಂದ್ರೆ ಕೊಟ್ಟಿಲ್ಲ ನಾನು. ಸೊ ಓಕೆ ರೀ ಫ್ರೆಂಡ್ಸ, ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸುಮ್ಕುಂದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗೋಣ. ದುಡ್ಡಿನ ವಿಷಯಪ್ಪ ಅಂತಂದ್ರೆ ಗಂಡ್ಮಕ್ಳಿಗೆ ಅದೇನೋ ಒಂದು ಇದು ರೀ, ಹೆಣ್ಮಕ್ಳು ಕೈಯಾಗ ಕೊಡ್ಬೇಕಪ್ಪ ಅಂದ್ರೆ ಬಹಳನೇ ವಿಚಾರ ಮಾಡ್ತಾರ. ಅದ್ರ ನಾ ಹಾ ಮಾಡಲ್ಲ, ಹರಿ ಮಾಡಲ್ಲ, ನಂದೆಲ್ಲ ನಾನೇ ಮಾಡ್ಕೋತೀನಿ. ಮನ್ಯಾಗಂತೂ ಇರ್ತೀನಿ, ಎಲ್ಲಿಗೆ ಹೊರಗೆ ಹೋದ್ರೆ ಖರ್ಚಿನ ದಾರಿ ಆಗುತ್ತೆ, ಹೊರ್ಗುನು ಹೋಗಲ್ಲ, ಖರ್ಚಿನ ದಾರಿನ ಆಗಲ್ಲ. ಅವ್ರ ಕಡೆಯಿಂದ ಹೆಚ್ಚಿಗೆ ನಾವೇನು ಖರ್ಚು ಮಾಡ್ಲಿಕ್ಕಂದ್ರು ಎಷ್ಟು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರು ಇನ್ನ ಸ್ವಲ್ಪ ಕಂಟ್ರೋಲ್ ಮಾಡನೆ ಅಂತಾರ. ಈಗ ಬಿಂದಾಸ್ ಆಗಿ ರೊಕ್ಕ ಕೊಡ್ರಿ, ಶಾಪಿಂಗ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕಂತ ಮೊದ್ಲಿಂದ ಇಸ್ಕೊಂತ ರೂಢಾಗಿತ್ತಂದ್ರ ಅವ್ರು ಜಕ್ಕುಸ್ತಾ ಕೊಡ್ತಿದ್ರು. ಆ ರೂಢನು ನಾ ಇಟ್ಟಿಲ್ಲ. ಇವಾಗ ಯಾವಾಗಾದ್ರು ಒಂದ್ಸರಿ ಕೇಳಕ್ ಹೋದ್ರೆ ಅದು ಕೊಟ್ಟ ರೂಢ ಅವ್ರಿಗಿಲ್ಲ, ಇಸ್ಕೊಂಡ್ ರೂಢ ನನಗಿಲ್ಲ. ಇವಾಗ ಸ್ವಲ್ಪ ಎಲ್ಲ ಮಕ್ಕಳ ಸಂಬಂಧ ಏನು ಮಾಡಿದ್ರೆ ಬೇಡ್ತೀನಿ ಅಂದ್ರೆ ಅವ್ರಿಗೆ ಒಂಚೂರು ಇದಾಗುತ್ತೆ ಅಷ್ಟೇ, ಅದನ್ನ ಬಿಟ್ರೆ ಏನಿಲ್ಲ. ಓಕೆ ರೀ. ಒಬ್ಬೊಬ್ರಪ್ಪ ಎಲ್ಲ ಪೇಮೆಂಟ್ ತಂದ ಒಬ್ಬೊಬ್ರು ಹೆಣ್ಮಕ್ಳು ಕೈಯಾಗ ಕೊಡೋ ಗಂಡ್ಮಕ್ಳು ಕೂಡ ಆಧಾರ. ಹೆಣ್ಮಕ್ಳು ಕೈಗೆ ಯಾಕೆ ಕಾರ್ಬಾರ್ ಕೊಡ್ಬೇಕು, ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು ಅನ್ನೋ ಗಂಡ್ಮಕ್ಳನ್ನ ಆಧಾರ. ಎಲ್ಲಾ ರೀತಿಯಿಂದನೂ ಎಲ್ಲ ತರದ ಜನರು ಅದಾರ ನೋಡ್ರಿ ಫ್ರೆಂಡ್ಸ್. ಹಂಗೆ ಮಾಡತ್ತೇಪು. ಓಕೆ ರೀ, ಈ ವಿಡಿಯೋ ಈಗ ಎಂಡ್ ಮಾಡ್ತೀನಿ. ಮತ್ತೆ ಶಿವನ ನೆಕ್ಸ್ಟ್ ವ್ಲಾಗ್ದೊಂದಿಗೆ ಬಾಯ್.